ಈ ಜಾತಿ ಆ ಧರ್ಮ ಈ ಧರ್ಮ ಇವೆಲ್ಲ ಸೈಡ್ ಇಡಿ ಅದನ್ನೇ ಅಂಬೇಡ್ಕರ್ ಹೇಳಿದ್ರಿ. ಮತ್ತೆ ಪುನಃ ಅದನ್ನೇ ಮಾಡ್ತೀರಿ ಎಲ್ಲರೂ ಸೇರ್ಕೊಂಡು. ಎಷ್ಟು ವರ್ಷ ಮಾಡ್ತೀರಾ ಈ ಭೂಮಿ ಮೇಲೆ ಅದನ್ನೇ ಎಲ್ರು? ಆ ಧರ್ಮ ಈ ಧರ್ಮ ಅದು ಇದು ಮಕ್ಕಳು ತುಂಬಬೇಡಿ ದಯವಿಟ್ಟು. ಸಾಕು, ನಮ್ ಜನರೇಷನ್ ನಿಂತೋಗ್ಬಿಡ್ಲಿ ಅದು. ಎಲ್ಲ ನಮ್ಮವ್ರು ಯಾಕೆ ಜೈ ಬಸವಣ್ಣನ ಜೈ ಅಂದ್ರೆ ಜೈ ಅನ್ನೋದು, ಎಲ್ರಿಗೂ ಜೈ ಅನ್ನೋದು, ಯಾರು ಬರ್ಲಿ ಜೈ 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 ಅನ್ನೋದು. ನಾನು ಆಜ್ ಯಾವತ್ತೇನು ಗೊತ್ತಾ ನಿಮ್ಗೆ? ಗೊತ್ತಿಲ್ಲ. ಮತ್ತೆ ಯಾಕೆ ಪ್ರೀತಿ ಮಾಡ್ತೀರಾ ನನ್ನ? ನಾವು ಒಂದೇ ಧರ್ಮ ಆಗ್ಬೇಕು, ಮನುಷ್ಯ ಧರ್ಮ ಆಗ್ಬೇಕು. ಅವ್ರ ಹಿಂದೆ ಹೋಗ್ತೀರಾ ಅಂತಂದ್ರೆ, ಆ ಸಂಘಟನೆಯಿಂದ ಹೋಗ್ತೀರಾ ಅಂತಂದ್ರೆ ನಿಮ್ಗೆ ಕ್ಲಾರಿಟಿ ಇರಬೇಕು. ನಾನು ಯಾಕೆ ಹೋಗ್ತಾ ಇದೀನಿ ಅಂತ. ನಿಮ್ಮನ್ನ ಅವ್ರು ಬಳಸ್ಕೋತಾ ಇದಾರಾ ಅಥವಾ ಉಳಿಸ್ಕೋತಾ ಇದಾರಾ ಅಥವಾ ನಿಮ್ಮನ್ನ ಬೆಂತಳ್ತಾ ಇದಾರ ಅಂತ ನಿಮ್ಮೊಂದು ಕ್ಲಾರಿಟಿ ಇರಬೇಕು. ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ, ಆಕಾಶ ನೀಲಿ ಅದು ಸಮಾನತೆಯನ್ನು ಸೂಚಿಸುತ್ತದೆ. ಅದು ಜಗತ್ತಿನ ಯಾವುದೇ ಮೂಲೆಗೆ ಹೋದ್ರೂ ಕೂಡ ಆಕಾಶ ನೀಲಾಕಾಶವಾಗೇ ಇರುತ್ತೆ ಅದು. ಹಾಗಾಗಿ ಅದು ಸಮಾನತೆಯನ್ನು ಸೂಚಿಸುತ್ತೆ. ನಾವೆಲ್ಲ ಒಂದೇ ಅಂತ ಅಂಬೇಡ್ಕರ್ ಹೇಳಿದ್ರು. ನೀವು 10 ಹಸ್ಕೊಂಡಿರಿ, ಮಕ್ಕಳಿಗೆ ಎಜುಕೇಶನ್ ಕೊಡಿ ಅಂತಂದ್ರು. ಅದನ್ನ ಮೊದಲು ಮಾಡಿ ಮಾಡ್ತೀವಿ. ಏನ್ ಉದ್ದೇಶ ನಿಮ್ದೇನು? ಏನ್ ಮಾಡ್ತಾ ಇದ್ದೀರಾ? ಆ ಉದ್ದೇಶ ಹೇಳಿ, ಆಮೇಲೆ ಬರ್ತೀನಿ ಅಂತ. ಹಂಗೆ ನೀವು ಯಾವ್ದೋ ಒಂದು ಓಟ್ ಹಾಕ್ತೀರಾ, ಯಾರೊಬ್ರು ಕರೀತಾರೆ, ಯಾರೊಬ್ರು ಹೋಗ್ತೀರಾ, ಎಲ್ಲೋ ಹೋಗ್ತೀರಾ ಅಂತಂದ್ರೆ, ಅವ್ರ ಹಿಂದೆ ಹೋಗ್ತೀರಾ ಅಂತಂದ್ರೆ, ಆ ಸಂಘಟನೆಯಿಂದ ಹೋಗ್ತೀರಾ ಅಂತಂದ್ರೆ ನಿಮ್ಗೆ ಕ್ಲಾರಿಟಿ ಇರಬೇಕು. ನಾನು ಯಾಕೆ ಹೋಗ್ತಾ ಇದೀನಿ ಅಂತ. ನಿಮ್ಮನ್ನ ಅವ್ರು ಬಳಸ್ಕೋತಾ ಇದಾರಾ ಅಥವಾ ಉಳಿಸ್ಕೋತಾ ಇದಾರಾ ಅಥವಾ ನಿಮ್ಮನ್ನ ಬೆಂತಳ್ತಾ ಇದಾರ ಅಂತ ನಿಮ್ಮೊಂದು ಕ್ಲಾರಿಟಿ ಇರಬೇಕು. ಅದಾಗಿ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ, ಆಕಾಶ ನೀಲಿ ಅದು ಸಮಾನತೆಯನ್ನು ಸೂಚಿಸುತ್ತದೆ. ಅದು ಜಗತ್ತಿನ ಯಾವುದೇ ಮೂಲೆಗೆ ಹೋದ್ರೂ ಕೂಡ ಆಕಾಶ ನೀಲಾಕಾಶವಾಗೇ ಇರುತ್ತೆ ಅದು. ಹಾಗಾಗಿ ಅದು ಸಮಾನತೆಯನ್ನು ಸೂಚಿಸುತ್ತೆ. ನಾವೆಲ್ಲ ಒಂದೇ ಅಂತ. ಮನುಷ್ಯ ಅಂದ್ಮೇಲೆ ಆ ಜಾತಿ ಈ ಜಾತಿ ಆ ಧರ್ಮ ಈ ಧರ್ಮ ಇವೆಲ್ಲ ಸೈಡ್ ಇಡಿ ಅದನ್ನೇ ಅಂಬೇಡ್ಕರ್ ಹೇಳಿದ್ರಿ. ಮತ್ತೆ ಪುನಃ ಅದನ್ನೇ ಮಾಡ್ತೀರಿ ಎಲ್ಲರೂ ಸೇರ್ಕೊಂಡು.